ಹೇಗಿದ್ದೆ ಹೇಗಾಗೋದೆ ಇವೆಲ್ಲ ಬೇಕಿತ್ತಾ, ಮತ್ತೆ ಬಿಗ್ ಬಾಸ್ ಯಾರನ್ನ ಕರ್ಕೊಂಬ ಅಂತಂದ್ರೆ ನಿನ್ನೆ ಕರ್ಕೊಂಡು ಹೋಗೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಅಂದ್ರೆ ಈ ರೀತಿಯಾಗಿ ಮಾತಾಡ್ಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ ಯಾರನ್ನ ಹೇಳಿ ಕಳ್ಸಿದ್ರ ಅಥವಾ ನಿಜವಾಗ್ಲೂ ಇವ್ರಿಗೆ ಏನಾದ್ರು ಪವರ್ ಕೊಟ್ಟಿದ್ರ ಆ ರೀತಿಯಾಗಿ ಇಲ್ಲಿ ಬೇಕು ಬೇಕು ಅಂತ ಇಲ್ಲಿ ಇಷ್ಟು ತಮಾಷೆ ಮಾಡೋದು. ಒಂದ್ಸತಿ ಓಕೆ, ಎರಡ್ ಸತಿ ಓಕೆ, ಆದ್ರೆ ಇವರು ಪದೇ ಪದೇ ಅದನ್ನ ಹೇಳಿದಾಗ ಎಂತವ್ರಿಗೆ ಆದ್ರೂ ಕೂಡ ಬೇಜಾರಾಗುತ್ತೆ ತಾನೆ. ಅಂದ್ರೆ ಇನ್ನ ಕರ್ಕೊಂಡು ಹೋಗಕ್ಕೆ ಬಂದಿದೀವಿ ಅಂತ ಎಷ್ಟು ಸತಿ ಹೇಳ್ಬೇಕು? ಒಂದ್ಸತಿ ಓಕೆ ಕಾಮಿಡಿ, ಎರಡ್ ಸತಿ ಓಕೆ. ಇವ್ರುಗಳು ಅದನ್ನ 100 ಸತಿ ಕಾಮಿಡಿ ಮಾಡಿದ್ರು ಅದನ್ನ ಅವ್ರು ತಗೋಬೇಕು. ಅದೇ ಗಿಲ್ಲಿಯರು ಒಂದ್ಸತಿ ಕಾಮಿಡಿ ಮಾಡಿದ್ರು ಕೂಡ ಅದನ್ನ ಇವ್ರು ಕೇಳಿ ತಗೊಳಕ್ ಆಗ್ಲೇ ಇಲ್ಲ. ಅದ್ರಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿ ಬಿಸಾಕ್ತಾರೆ. ಏನಾದ್ರೂ ಹೇಳಿದ್ರೆ ಅದು ಕೂಡ ಸಂಜೆ ಅಂತ ಕಾಣುತ್ತೆ, 7:30-8 ಗಂಟೆ ಇರಬೇಕು ಟೈಮು. ಅವಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಗಿಲ್ಲಿಯವ್ರನ್ನ ಎತ್ಕೊಂಡೋಗಿ ಬಿಸಾಕ್ತಾರೆ. ಉಗ್ರು ಮಂಜು ಅವರು ಇವರೆಲ್ಲ ಸೇರ್ಕೊಂಡು ಬಿಸಾಕ್ತಾರೆ. ಅದಕ್ಕೆ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಏನ್ರಿ ಅಮಾಯಕನ್ಗೆ ಈ ರೀತಿ ಎಲ್ಲ ನೀರಿಗೆ ತಳ್ಬಿಟ್ರಲ್ಲ ಅಂತಂದ್ಬಿಟ್ಟು. ಒಟ್ನಲ್ಲಿ ಈ ವಿಚಾರಗಳು ಕೇಳಬೇಕು, ಗೆಸ್ಟ್ಗಳು ಯಾರಾದ್ರೂ ಈ ರೀತಿಯಾಗಿ ಮಾಡ್ತಾರ ಅಂತಂದ್ಬಿಟ್ಟು. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬೈದಿ ತಕ್ಷಣ ಅಂದ್ರೆ ಉಗ್ರ ಮಂಜೂರು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರು, ಸಾರಿ ಕೇಳಕ್ ಬಂದ್ರು ಕೂಡ ಇಲ್ಲ ನಿನ್ನ ಹತ್ರ ಮಾತಾಡಬೇಡ ಹೋಗು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಧ್ರುವಂತವ್ರು ಬಂದ್ಬಿಟ್ಟು ಒಂದ್ ಮಾತು ಹೇಳ್ತಾರೆ, ಇಲ್ಲಿ ಹುಡುಗರಲ್ಲಿ ಗಡ್ಸಿರೋದೇ ನಿನಗೆ. ಯಾಕಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ತಮಾಷೆ ಅಲ್ಲ, ಎಲ್ಲಾನು ಕೂಡ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಗಿಲ್ಲಿಯವರು ಹಿಂದೊಂದು ಮುಂದೊಂದು ಮಾತಾಡಲ್ಲ, ಯಾರೇ ಇದ್ರೂ ಕೂಡ ಒಂದು ಗಡ್ಸಲ್ಲಿ ಹೇಳ್ತೀಯ, ನೀನ್ ಒಬ್ನೇ ಇಲ್ಲಿ ನಿಜವಾಗ್ಲೂ ಕೂಡ ಚೆನ್ನಾಗಿ ಆಡ್ತಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೌದು, ಅವರೊಬ್ಬರೇ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರೋದು. ಈ ರೀತಿ ವಿಚಾರ ಬಂದಾಗ ಆದ್ರೂ ಕೂಡ ಅವ್ರದ್ದು ತಪ್ಪಿಲ್ಲ, ಹೋಗ್ತಾರೆ ಸಾರಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳ್ತಾರೆ, ಒಂದು ಲೈನ್ ಬಾರ್ಡರ್ ಅಂತ ಹಾಕೋ, ನೀನ್ ಮಾತಾಡಿದಲ್ಲಿ ಏನು ಕೂಡ ತಪ್ಪಿಲ್ಲ, ಅವರು ತಮಾಷೆ ಮಾಡ್ತಿದ್ರು, ನೀನು ಇಲ್ಲಿ ತಮಾಷೆ ಮಾಡಿದೆ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಹೇಳ್ತಾರೆ. ಒಟ್ನಲ್ಲಿ ಹುಡುಗರಲ್ಲಿ ಗಡ್ಸ್ ಇರೋದು ಅಂದ್ರೆ ನಿನಗೆ ಮಾತ್ರ ಅಂತ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಆಗಿ ಇವರು ಸ್ಪಂದನ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಅವರು ಕೂಡ ಕಾಮಿಡಿನೇ ಇಲ್ಲಿ ಮಾಡ್ತಿದ್ದು, ಗಿಲ್ಲಿ ಕಾಮಿಡಿ ಮಾಡಿದಾಗ ಅವರು ತಗೊಂತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಮನೇಲಿ ಇರೋರ್ಗೂ ಕೂಡ ಅದೇ ರೀತಿ ಅನ್ಸಿದೆ, ಗೆಸ್ಟ್ಗಳು ಮಾಡ್ತಿರೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಪ್ರಶ್ನೆ ಕೇಳಿ ಮತ್ತೆ ವಿಟಿನ ಪ್ಲೇ ಮಾಡಿ ತೋರಿಸ್ಬಿಟ್ಟು ಇಲ್ಲಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲರೂ ಕೂಡ ಇಲ್ಲಿ ಆಸೆ ಪಡ್ತಿರೋದೇನಪ್ಪಾ ಅಂತಂದ್ರೆ ಗಿಲ್ಲಿಯವ್ರಿಗೆ ಇಷ್ಟೊಂದು ಅವಮಾನ ಮಾಡಿದ್ದಾರೆ ಗೆಸ್ಟ್ಗಳು, ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಗಿಲ್ಲಿಯವ್ರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನೋಡೋಣ ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೂ ಸಿಗಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಅಂತಂದ್ರೆ ಈ ವಾರ ನೀವು ಅಬ್ಸರ್ವ್ ಮಾಡಿರ್ಬೋದು, ಉತ್ತಮ ಮತ್ತೆ ಕಳಪೆ ಅನ್ನೋದು ಏನಿತ್ತು ಅದು ಕೊಡ್ಲೇ ಇಲ್ಲ, ಅದು ನಡಿಲೇ ಇಲ್ಲ. ಅಂದ್ರೆ ಅದು ಒಂದು ಕಾನ್ಸೆಪ್ಟ್ ಏನಿತ್ತು ಅದು ನಡಿಲೇ ಇಲ್ಲ. ಅದಕ್ಕೋಸ್ಕರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರು ಕೊಡಬೇಕು ಯಾರು ಬಿಡಬೇಕು ಅಂತ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗೇ ಆಗುತ್ತೆ. ಇಲ್ಲಿ ಇಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ಗಿಲ್ಲಿಯವರಿಗೆ ಕೊಡಬಹುದು. ಆಲ್ರೆಡಿ ಒಂದ್ಸತಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಫಸ್ಟ್ ಟೈಮ್ ಇಲ್ಲಿ ಅವರೇ ತಗೊಂಡಿರೋದು. ಬಟ್ ಇಲ್ಲಿ ಕೊಡ್ತಾರಾ ಇಲ್ವಾ ಕಾದು ನೋಡೋಣ ವೀಕ್ಷಕರೇ.